ಸೋಮವಾರ ಏನು ಮಾಡಿದ್ದಾರೆ ಪೊಲೀಸ್ನವರು ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಬೇಕಾಗಿದೆ ಅಂತ ಅಂದ್ಬಿಟ್ಟು 10 ದಿನ ಕೇಳಿದರು. 10 ದಿನಕ್ಕೆ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಎರಡು ದಿನಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 15ರಿಂದ 14/5ರಿಂದ 16ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಕೊಟ್ಟಿದ್ರು. ಅದಾದಮೇಲೆ ಏನು ಮಾಡಿದ್ರು, ನಿನ್ನೆ ತಿರ್ಗಾ ಅಪ್ಲಿಕೇಶನ್ ಹಾಕಿದ್ರು 3 ದಿನ ಎಕ್ಸ್ಟೆನ್ಷನ್ ಮಾಡಿ ಕಸ್ಟಡಿ, ನಮಗೆ ಇನ್ವೆಸ್ಟಿಗೇಷನ್ ಇನ್ನೂ ಮುಗ್ದಿಲ್ಲ ಅಂತ. ಅದು ಇನ್ವೆಸ್ಟಿಗೇಷನ್ ಅದಾದಮೇಲೆ ಕೋರ್ಟ್ನಲ್ಲಿ ಏನು ಹೇಳಿದ್ರು, 1 ದಿನ ಕಾಲಾವಕಾಶ ಕೊಡ್ತೀವಿ, ಏಕೆಂದರೆ ಇದು ಎಲ್ಲ ಮುಗ್ದಿರೋದ್ರಿಂದ ಇನ್ನೇನು ಅವಶ್ಯಕತೆ ಇಲ್ಲದೆ ಇರೋದ್ರಿಂದ 1 ದಿನ ಕಾಲಾವಕಾಶ ಕೊಡ್ತೀವಿ ಅಂದ್ಬಿಟ್ಟು ಇದು ಮಾಡಿ ಕಂಡೀಷನಲ್ ಆರ್ಡರ್ ಮಾಡಿದ್ರು. ಸೊ ಹಾಗಾಗಿ ಈಗ ಪೊಲೀಸ್ ಕಸ್ಟಡಿ ಮುಗ್ದಿದೆ, ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡಿದ್ದಾರೆ. ಅವತ್ತು 24ನೇ ತಾರೀಕುವರೆಗೂ ಜುಡಿಷಿಯಲ್ ಕಸ್ಟಡಿ ಅಂತ ಕೊಟ್ಟಿದ್ರು. ಈಗ ಅದು ನೆಕ್ಸ್ಟು 24ರವರೆಗೂ ಕಂಟಿನ್ಯೂ ಮಾಡಿದ್ದಾರೆ ಜುಡಿಷಿಯಲ್ ಕಸ್ಟಡಿ. ಈಗ ನೆಕ್ಸ್ಟ್ ನಾವು ಈಗ ಬೇಲ್ ಹಾಕ್ತಿದ್ದೀವಿ. ಬೇಲ್ ಪಿಟಿಷನ್ ಹಾಕಿದ್ಮೇಲೆ ನಿಮ್ಗೇನಾಗುತ್ತೆ ಅಂತ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ. ಹೌದು, ಇವತ್ತು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡ್ತಾಯಿದ್ವಿ. ಅದು ಕೋರ್ಟ್ ಮುಂದೆ ಬಂದು PP ಅಬ್ಜೆಕ್ಷನ್ಸಿಗೆಲ್ಲ ಹೋಗಿ ಆಮೇಲೆ ಅದು ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಮುಗೀತದೆ. ನೀವು ನೋಡಿದಾಗ ಅವ್ರನ್ನ ಶನಿವಾರ ದಿನ ತೊಗೊಂಡಿದ್ರು, 13 ತೊಗೊಂಡಿದ್ರು. ಅವಾಗ ಅವ್ರು 10 ಡೇಸ್ ಕೇಳಿದ್ರು. ಆಮೇಲೆ ನಾವು ಅಬ್ಜೆಕ್ಟ್ ಮಾಡಿದಾಗ ಅಲ್ಲಿ ಕೊಡಲಿಲ್ಲ, ಹೋಮ್ ಆಫೀಸ್ ಪ್ರೊಡ್ಯೂಸ್ ಮಾಡಿದಾಗ ಕೊಡಲಿಲ್ಲ. ಪೊಲೀಸ್ ಕಸ್ಟಡಿಗೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಫಾಲ್ಸ್ ಅಲಿಗೇಷನ್ ಅವೆಲ್ಲ ಸಬ್ಮಿಷನ್ ಮಾಡಿದ್ರು. ಅವ್ರು ಕೇಳಿದ್ರು 10 ಡೇಸ್ ಕೇಳಿದ್ರು, ಕೊಡಲಿಲ್ಲ ಅವತ್ತು. ಅದಾದ ನಂತರ ಸೋಮವಾರ ಓಪನ್ ಕೋರ್ಟಲ್ಲಿ ಸರ್ ನಾವು ಒಂದು ಮಿನಿಮಮ್ 5 ಡೇಸ್ ಯಾರೋ ಬೇಕು ಅಂತಂದ್ರು. ಅಲ್ಲೂ ನಾವು ಅಬ್ಜೆಕ್ಟ್ ಮಾಡಿದ್ರು. ಯಾಕೆ ಅಂತಂದ್ರೆ ಅದು ಫಾಲ್ಸ್ ಅಲಿಗೇಷನ್ಸ್ ಇದೆ, ಎಲ್ಲ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ಇಲ್ಲ, ಇದ್ರ ಬಗ್ಗೆ ನಾವು ಹೇಳಿದಾಗ ಏನು ಮಾಡೋದು, ಸಾಹೇಬ್ರು ಆಯಿತು 2 ಡೇಸ್ ನಾವು ಇನ್ವೆಸ್ಟಿಗೇಷನ್ ಏನೋ ಮಾಡ್ತೀವಿ ಅಂತೇಳಿ 2 ಡೇಸ್ ಕೊಟ್ಟರು. 2 ಡೇಸ್ ಕೊಟ್ಟ ನಂತರ ನಮ್ಮ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು 5 ಡೇಸ್ ಬೇಕಂತ ಕೇಳಿದ್ರು. ಅವಾಗ ಸಹ ನಾವು ನ್ಯಾಯಾಲಯದಲ್ಲಿ ಅಬ್ಜೆಕ್ಷನ್ ಮಾಡಿದಾಗ 1 ಡೇ ಕಂಡೀಷನ್ ಮೇಲೆ ಮತ್ತೆ ಫರ್ದರ್ ನೋ ಎಕ್ಸ್ಟೆನ್ಷನ್ಸ್ ಅಂತ ಹೇಳಿ ಕೊಟ್ಟರು. ಇವತ್ತು ನಿನ್ನೆ ಮುಗಿದಿದೆ, ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು JC ಕೊಟ್ಟಿದ್ದಾರೆ ಸರ್. JC ಕಸ್ಟಡಿಗೆ ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಮತ್ತೆ ಅವರು ತಗೊಳ್ಳೋ ಸಾಧ್ಯತೆ ಇಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ಇಷ್ಟು ದಿನ PC ಅವಶ್ಯಕತೆ ಇತ್ತು ಅಂತ ಸರ್, ಅದು ತಮಗೆ ಗೊತ್ತು, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಡಿಲೇ ಆಫ್ ಕಂಪ್ಲೇಂಟ್ ಇದೆ. ಅದು ಮ್ಯಾಟರ್ ಆಫ್ ಕೋರ್ಟಲ್ಲಿ ನಾವು ಹೇಳ್ಕೊಳ್ತೀವಿ. ಯಾಕಂದ್ರೆ ಮೀಡಿಯಾ ಮುಂದೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದು ಬೇಕಾಗಲ್ಲ. ಅದು ಯಾಕಂದ್ರೆ ತಮಗೆ ಗೊತ್ತಿರುತ್ತೆ 40 ದಿನ ಆದಮೇಲೆ ಮತ್ತೆ ಇದು ಮಾಡೋದು ಇನ್ವೆಸ್ಟಿಗೇಷನ್ಸು, ಆಮೇಲೆ ಏನೇನೋ ಪ್ರೊಸೀಜರ್ ಪೊಲೀಸ್ನವ್ರಿಗೆ ಏನು ಕೇಸಿಗೆ ಏನು ಅನುಕೂಲ ಆಗಬೇಕು ಆ ರೀತಿ ಮಾಡ್ಕೊಂಡಿದ್ದಾರೆ. ಬಟ್ ನ್ಯಾಯಾಲಯಕ್ಕೆ ಗೊತ್ತಾಗುತ್ತೆ ಸರ್, ಇದೊಂದು ಫಾಲ್ಸ್ ಅಲಿಗೇಷನ್ಸ್. ಅದು ಕಂಟಾಗೋಷವಾಗಿ ಇದೊಂದು ಫಾಲ್ಸ್ ಅಲಿಗೇಷನ್ಸ್. ಅದು ಯಾವುದೇ ಇಲ್ಲ. ಅವ್ರು ಏನು ಪೊಲೀಸ್ನವ್ರು ಏನು ಅಲಿಗೇಷನ್ಸ್ ಮಾಡಿ ಕಂಪ್ಲೀಟ್ಲಿ ಟೋಟಲಿ ಫಾಲ್ಸ್. FIR ಆಗೋದು 1ನೇ ತಾರೀಕು ಆಗುತ್ತೆ, ಏಪ್ರಿಲ್ 1. ಅದಾದಮೇಲೆ ನಂತರ ಮೇ 10ನೇ ತಾರೀಕು ಒಂದು ಫರ್ದರ್ ಸ್ಟೇಟ್ಮೆಂಟ್ ಥರ ಮಾಡಿಕೊಂಡು ಅವಾಗ ಏಪ್ರಿಲ್ 1ನೇ ತಾರೀಕು ಹೇಳ್ಬೋದಿತ್ತಲ್ಲ, ಅಯ್ಯಮ್ಮ ನನಗೆ ಮುಟ್ಟಿದ್ದು ಇದು ಮಾಡಿದ್ದು ಅಂತ ರೇಪಟಂಟ್ ಆಗಿದೆ ಅಂತ ಅವತ್ತೇ ಹೇಳ್ಬೋದಿತ್ತು. ಅವಳೇನು ಚಿಕ್ಕ ಹುಡುಗಿ ಅಲ್ಲ, ಏನು 40 ದಿನ ಕೋಮಾ ಸ್ಟೇಜಲ್ಲಿ ಇರಲಿಲ್ಲ. ಸೊ ಇದೆಲ್ಲ ಫಾಲ್ಸ್ ಅಲಿಗೇಷನು, ಪೊಲಿಟಿಕಲ್ ಮೋಟಿವೇಟ್ಸ್ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದೆ. ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಹೆಸರು ಕೋರ್ಟ್ ಏನಿದೆ ಅದನ್ನು ಮಾಡ್ತೀವಿ. ಈಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇವತ್ತು ನಾವು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತಾಯಿದ್ದೀವಿ. ಸದ್ಯದಲ್ಲೇ ಜಾಮೀನು ಮೇಲೆ ಹೊರಗಡೆ ಬರ್ತಾರೆ ಸರ್. ಈ ನಡುವೆ ಈಗ ನಿಮ್ಮ ಆಸ್ ಎ ಅಡ್ವೊಕೇಟ್ ಆಗಿ ದೇವರಾಜೇಗೌಡರು ನೀವು ಭೇಟಿ ಮಾಡಿದ್ರೆ ಭೇಟಿ ಮಾಡ್ತೀವಿ ಸರ್. ನಾವು ಜುಡಿಷಿಯಲ್ ಕಸ್ಟಡಿ ಇದ್ದಾಗ ನಾನಿದ್ದೀನಿ, ಹೋಗ್ತೀವಿ, ನಮಗೆ ಪರ್ಮಿಷನ್ಸ್ ಇದೆ, ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಮತ್ತು ಅವ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಇದ್ದಲ್ಲ ಹೋಗಿ ಮಾತಾಡ್ತಿದ್ದೀವಿ. ಅವ್ರಿಗೇನಾದ್ರು ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಇಲ್ಲ ಅಂತ ಶೇರ್ ಮಾಡ್ಕೊಂಡ್ರೆ ಇಲ್ಲ ಆ ಥರದ್ದು ಏನು ಹೇಳಿಲ್ಲ ನಮ್ಗೆ. ಅವರು ಆ ಥರದ್ದು ಏನು ಹೇಳಿಲ್ಲ. ನಾವು ಕೇಸ್ ಪ್ರೊಸೀಜರ್ ಕೇಸ್ ಬಗ್ಗೆ ಏನು ಬೇಕೋ ಅದನ್ನು ಮಾತುಕತೆ ಆಡಿದ್ದೀವಿ. ಅದು ಬಿಟ್ಟು ಮತ್ತಿನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಈ ಕಂಪ್ಲೀಟ್ ಅವರೇ ಹೊರಗೆ ಬರ್ತಾರೆ. ಬಂದ ನಂತರ ಅವರೇ ನಿಮಗೆ ಒಂದು ಇಂಟರ್ವ್ಯೂ ನಾವೇ ಕರೆಸ್ಬಿಟ್ಟು ಕೊಡ್ತೀವಿ. ಸತ್ಯಾಸತ್ಯ ಪೂರ್ತಿ ಡೀಟೇಲ್ ಆಗಿ ಕೊಡ್ತೀವಿ ಸರ್.